ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಧನ ಸಂಪದಂ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ಜೀಪದೋರ್ಧ ಜ್ಯೋತಿರ್ಮೋಸ್ತುತೆ ಜೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿರ್ನಾರ್ದನ ದೀಪೋ ಹರತು ಅಧ್ಯಕ್ಷತೆಯನ್ನು ಶ್ರೀ ರಾಮನ್ಗೌಡ್ ಪಾಟೀಲ್ ಎಸ್ಡಿಎಂಸಿ ಅಧ್ಯಕ್ಷರು ವಹಿಸಿಕೊಳ್ಳಬೇಕೆಂದು ಅವರಿಗೆ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಾವುಗಳು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು. ಹಾಗೆಯೇ ಉದ್ಘಾಟಕರಾಗಿ ಶ್ರೀ ರಾಜೀವ್ಗೌಡ್ ಪಾಟೀಲ್ ಜನಪ್ರಿಯ ಶಾಸಕರು ದೇವರಿಪುರಿಗೆ ಕ್ಷೇತ್ರ ತಾವುಗಳು ಉದ್ಘಾಟಕರಾಗಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಗ್ರಾಮಸ್ಥರ ವತಿಯಿಂದ ಶಿಕ್ಷಣದ ಬಗ್ಗೆ ಮತ್ತು ವಿದ್ಯಾರ್ಥಿಗಳ ಭವಿಷ್ಯತ್ತಿನ ಬಗ್ಗೆ ಬೇಡಿಕೆಗಳನ್ನ ಮಾನ್ಯ ಶಾಸಕರಿಗೆ ಮನವಿ ಪತ್ರಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಕಾರಂಜಿ ಕಾರ್ಯಕ್ರಮ ನೀವೆಲ್ಲ ವಿಚಾರ ಮಾಡಬೇಕು ಬಂಧುಗಳೇ. ಏನು ನಮ್ಮ ಸರ್ಕಾರದ ಯೋಜನೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಈ ಪ್ರತಿಭಾ ಕಾರಂಜಿ ನಡೆದು ಬೇಕಾದಂತ ದೊಡ್ಡ ಪ್ರೈವೇಟ್ CBS ಸ್ಕೂಲ್ ಇದ್ರು ಅಲ್ಲಿ ನಡೆಯಂಗಿಲ್ಲ. ಇದು ಎಲ್ಲೆಲ್ಲಿ ನಡಿಬೇಕಂದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ. ಆದ್ರೆ ವಿಶೇಷವಾದಂಥ ಕಾರ್ಯಕ್ರಮ, ಯಾಕಂದ್ರೆ ನಾವು ಯಾವ ಮಕ್ಕಳಲ್ಲಿ ಏನು ಪ್ರತಿಭೆ ಅಡಗಿರ್ತೈತೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಅದನ್ನು ಗುರುತಿಸುವಂಥ ಕಾರ್ಯಕ್ರಮ ಯಾವುದ್ರ ಅಂದ್ರೆ ಇದು ಪ್ರತಿಭಾ ಕಾರಂಜಿ ಅಂತೇಳಿ ನಾ ಇಲ್ಲಿ ಹೇಳಿಕ್ ಬಯಸ್ತೀನಿ. ಅದೇ ರೀತಿ ನಿರ್ಣಾಯಕರನ್ನ ಮೇಡಮ್ ಅವ್ರು ಹೇಳ್ದಂಗೆ ಈ ಕ್ಲಸ್ಟರ್ ಬಿಟ್ಟು ಹೊರಗಿನ ಕ್ಲಸ್ಟರ್ದವ್ರನ್ನ ಕಳಿಸಿದೀವಿ. ಫಾಸಿಲಿಟಿ ಆಗಬಾರ್ದನ್ನಂತ ವಿಚಾರ ಇಟ್ಕೊಂಡು ಅಂತ ಹೇಳಿದ್ವಿ. ಅಲ್ಲಿ ಹೋದಾಗ ಕಲೆ ಇದನ್ನು ಇತ್ತು, ರಂಗೋಲಿ ಸ್ಪರ್ಧೆ ಇತ್ತು, ಸಾಕಷ್ಟು ಪೇಂಟಿಂಗ್ಗಳನ್ನು ಮಾಡಾಕತ್ತಿದ್ರು ಹುಡುಗರು. ಅದನ್ನೆಲ್ಲ ನೋಡಿದ್ರೆ ಭಾಳ ಖುಷಿ ಅನ್ನಿಸ್ತದ. ಯಾಕಂದ್ರೆ ಮಕ್ಕಳಲ್ಲಿ ಇರುವಂಥ ಪ್ರತಿಭೆನ ಗುರುತಿಸುವಂಥ ಕಾರ್ಯಕ್ರಮ ಈ ಪ್ರತಿಭಾ ಕಾರಂಜಿ. ಅದೇ ರೀತಿ ನಾವು ರಾಜಕಾರಣಿಗಳು ಏನು ಮಾಡ್ತೀವಿ ಅಂದ್ರೆ ಎಲ್ಲ ಕಾರ್ಯಕ್ರಮ ನಮಗೂ ಒತ್ತಡ ಇರ್ತದ, ಅನಿವಾರ್ಯ ಇರ್ತದ. ಆದರೂ ಇವು ಪ್ರತಿಭಾ ಏನು ಮತ್ತು ಸ್ಪೋರ್ಟ್ಸ್ ಕಾರ್ಯಕ್ರಮ ಇರ್ತಾವ ಶಾಲೆಯಲ್ಲಿ, ನಾವು ಲೇಟ್ ಮಾಡಬಾರ್ದು. ಯಾಕಂದ್ರೆ ಈ ಕಾರ್ಯಕ್ರಮಗಳು ಹೆಂಗಂದ್ರೆ ಮುಂಜಾನೆ ಚಾಲು ಆಗ್ಬೇಕು, ಕರೆಕ್ಟಿಗೆ ಎಲ್ಲ ಪಾರ್ಟಿಸಿಪೇಟ್ ಮಾಡೋಂಥ ಹುಡುಗರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೇಕು. ಅದ್ರ ಜೊತೆ ಯಾರು ಗೆದ್ರು ಅವರು ಪ್ರಶಸ್ತಿ ಕೊಡುವಂಥದ್ದು ಒಂದೇ ದಿನದಾಗ ಮುಗಿಯುವಂಥ ಕಾರ್ಯಕ್ರಮ ಇದು. ನಾವು ಎಲ್ಲೇನೆ ತಡ ಮಾಡಿ ಆಡಕ್ಕೆ ಚಾಲು ಮಾಡಿ 8ಕ್ಕಂದ್ರೆ ಆ ಮಕ್ಕಳಿಗೆ ತೊಂದರೆ, ಶಿಕ್ಷಕರಿಗೆ ತೊಂದರೆ. ಅದಕ್ಕೆ ನಾನು ನನ್ನ ಇಂಗಳಿಗೆ ಗ್ರಾಮಸ್ಥರು ಬಂದಾಗ ನಾನು ರಿಕ್ವೆಸ್ಟ್ ಮಾಡಿದ್ದೆ, ನನ್ನ ಸಂಬಂಧ ಕಾರ್ಯಕ್ರಮ ತಡ ಆಗಬಾರ್ದು, ನೀವು ಕಾರ್ಯಕ್ರಮ ಚಾಲು ಮಾಡ್ಕೊಳತ್ತೇಳಿ. ಯಾಕಂದ್ರೆ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಿದ್ದಾಗ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷನೂ ಇದ್ದೆ. ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತಿದ್ದೆ. ಕರೆಕ್ಟ್ ಟೈಮಿಗೆ 9ಕ್ಕಂದ್ರೆ 9ಕ್ಕೆ ಹೋಗ್ಬೇಕು, ಇಲ್ಲ ಅಂದ್ರೆ ನೀವು ಚಾಲು ಮಾಡ್ರಿ ಅಂತ ಹೇಳ್ತಿದ್ದೆ. ಯಾಕಂದ್ರೆ ನಮ್ಮಿಂದ, ಯಾಕಂದ್ರೆ ಮಕ್ಕಳಿಗೆ ಶಿಕ್ಷಕರಿಗೆ ತೊಂದರೆ ಆಗಬಾರ್ದನ್ನಂಥ ವಿಚಾರ. ಇವತ್ತು ಇಷ್ಟು ವೇದಿಕೆಯನ್ನು ಮಾಡಿ ಇಷ್ಟೆಲ್ಲ ಅದ್ದೂರಿ ಕಾರ್ಯಕ್ರಮ ಮಾಡಿರತ್ತೇಳಿ ನಾ ಇಷ್ಟೊತ್ತನ ಮಾತಾಡಕತ್ತೀನಿ. ಇರಲಿಲ್ಲ ಅಂದ್ರೆ ಮಕ್ಕಳಿಗೆ ಶುಭ ಹಾರೈಸಿ ಹೊಂಟು ಬಿಡ್ತಿದ್ದೇನೆ. ಯಾಕಂದ್ರೆ ಇದು ಮಾತಾಡುವಂಥ ಕಾರ್ಯಕ್ರಮ ಅಲ್ಲ. ಮತ್ತು ನನ್ನ ಇಂಗಳಿಗೆ ಗ್ರಾಮಸ್ಥರು ಭಾಳ ಅಭಿಮಾನ ಪ್ರೀತಿ ಇಟ್ಕೊಂಡು ನಾನು ಕರ್ಸ್ಯಾರ. ಅದಕ್ಕೆ ಎರಡು ಮಾತಾಡಲಿಲ್ಲ ಅಂದ್ರೆ ತಪ್ಪಾಗ್ತದ. ಮತ್ತೆಲ್ಲ ಇಲ್ಲಿರುವಂಥ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಇರ್ಬೋದು, ಎಲ್ಲ ಶಿಕ್ಷಕರು, ಗುರುಮಾತ್ ಎಲ್ಲರೂ ನನಗೆ ಆತ್ಮೀಯರು, ಪ್ರೀತಿ ಅವರೇ. ಅದಕ್ಕೆ ಅವ್ರಿಗೆ ಗೌರವ ಕೊಟ್ಟು ಎರಡು ಮಾತು ಮಾಡಬೇಕು ಮಾತಾಡಕತ್ತೀನಿ. ಆದರೂ ಇಂಗಳಿ ಗ್ರಾಮಸ್ಥರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳ್ತೀನಿ. ಯಾಕಂದ್ರೆ ತಾಯಿ ಅಂದ್ರೆ ಬಂದಾರ, ಎಲ್ಲ ಹಿರಿಯರು ಎಲ್ಲ ಪ್ರತಿಭೆ ಇರುತ್ತೆ, ಆದರೆ ಗುರುತಿಸ್ಲಿಕ್ಕೆ ಅವರಿಗೆ ಅವಕಾಶ ಸಿಗಂಗಿಲ್ಲ. ಆ ಕಾರಣಕ್ಕೆ ಏನದಂದ್ರೆ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮುಖಾಂತರ ನಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಅವಕಾಶ ಸಿಗ್ತದೆ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು.
ಇಲ್ಲಿ ಬಂದಿರತಕ್ಕಂಥ ಜನ ನೋಡಿದ್ರೆ ಬಹಳಷ್ಟು ಆಸಕ್ತಿಯಿಂದ ಅಂತೇಳಿ ಗೊತ್ತಾಗ್ತದೆ. ಅದೇ ರೀತಿ ಮಕ್ಕಳು ಸಹ ಬಹಳ ಉತ್ಸಾಹಿಕರಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದಲ್ಲದೆ ಈ ಇಂಗಳಿಗೆ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಇದು ಒಂದೇ ಕಾರ್ಯಕ್ರಮ ಅಲ್ಲ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹ ಅವರು ಯಾವುದೇ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅವರು ಎಲ್ಲದರಲ್ಲಿ ಬಹಳ ಪ್ರೋತ್ಸಾಹವನ್ನು ಕೊಡ್ತಾರೆ, ಬಹಳ ಆಸಕ್ತಿಯಿಂದ ಕೆಲಸ ಮಾಡ್ತಾರೆ. ಅವರು ತಮ್ಮಲ್ಲಿರ್ತಕ್ಕಂಥ ಹೈಸ್ಕೂಲ್ ಮಾಡಬೇಕು, ಎಲ್ಲ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಇರ್ತಕ್ಕಂಥ ಸುತ್ತಮುತ್ತಲಿನ ಮಕ್ಕಳಿಗೆ ಅನುಕೂಲ ಆಗಲ್ಲ ಅಂತೇಳಿ ಭಾಳ ಸಲ ನಮ್ಮ ಕಚೇರಿಗೂ ಅವರು ಭಾಳ ಸಲ ಬಂದಿದ್ದಾರೆ. ಹೀಗಾಗಿ ಅವರು ಈ ಗ್ರಾಮದವರೆಲ್ಲ ಶಿಕ್ಷಣ ಪ್ರೇಮಿಗಳಿದ್ದಾರೆ ಅಂತೇಳಿ ನನ್ನ ಭಾವನೆ ಇದೆ. ಹೀಗಾಗಿ ಈ ಕಾರ್ಯಕ್ರಮವು ಭಾಳ ಅದ್ದೂರಿಯಾಗಿ ಏರ್ಪಾಡು ಮಾಡ್ತಕ್ಕಂಥ ಎಲ್ಲರಿಗೂ ನಾನು ಅಭಿನಂದನೆಯನ್ನು ತಿಳಿಸುತ್ತಾ ನನಗೆ ಎರಡು ಮಾತು ಮಾಡೋಕ್ಕೆ ಅವಕಾಶ ಕೊಡ್ತಾ ನೋಡಿದ್ರೆ ನೀವು ಇನ್ನೊಂದ್ಸತಿ ಹೇಳಿಸ್ಕೊಳ್ಳಾರ್ದೇ ಬರುವಂಥ ದಿನ ಬಂದಾಗ ನಾನು ಹೈಸ್ಕೂಲಕ್ಕೂ ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ನೀವು ಇನ್ನೂ 4 ಶಾಲಾ ಕೊಠಡಿಗಳು, ಆ ಕೊಠಡಿಗಳು ಬರುವಂಥದ್ದು ಬಿ ಒ ಆಫೀಸ್ನವ್ರಿದ್ರೆ ಹೇಳ್ತಿದ್ದೆ ನಾನು. ತಾವು ಬಿ ಒ ಆಫೀಸ್ದಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ರಿ, ನಾನು ಸಹಿತ ಬೇರೆ ಬೇರೆ ಯಾವ ಅನುದಾನವನ್ನು ಮಾಡಿ ಒಟ್ಟು ನಿಮ್ಗೆ ಹೊಸ ರೂಮ್ ಕೊಡುವಂಥ ವ್ಯವಸ್ಥೆ ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿ, ಅದೇ ರೀತಿ ನಿಂತಲ್ಲಿ ಮಾಡಿರೋದು ಉದ್ಧಾರ ಹಾಕೋದು. ಈಗ ನಾ ರಾಮನ್ ನೋಡ್ರಿ ಹೇಳಿದೆ, ಭಾಳ ಖುಷಿ ಅನ್ನಿಸ್ತದೆ ರೀ ಕೊಡ್ರೆ ನಿಮ್ಮ ಶಾಲೆ ನೋಡಿದ್ರೆ. ಯಾಕೆಂದ್ರೆ ಶಿಕ್ಷಣಕ್ಕೆ ನಾವು ಒತ್ತು ಕೊಡ್ಬೇಕಾಗ್ತದೆ, ರಾಜಕೀಯ ಹಿಂದಾಗಡೆ. ಅದಕ್ಕೆ ನೀವು ಯಾವುದೂ ಕೇಳಿದ್ದೆ ಶಿಕ್ಷಣದ ಬಗ್ಗೆ. ಆಮ್ಯಾಗ ಆ ಶಾಲೆಗೆ ಒಂದು ಸೋಲಾರ್ ಹೀಟ್ರ್ ಬೇಕಂತಂದಿದ್ರಿ, ಯಾಕಂದ್ರೆ ಮಕ್ಕಳಿಗೆ ಬಿಸಿನೀರಿನ ತೊಂದರೆ ಇರ್ತೇವೆ. ಅದನ್ನೂ ಸಹಿತ ನಾವು ಮಾಡಿದ್ವಿ ಮೊರಾರ್ಜಿ ಸ್ಕೂಲಿಗೆ. ಯಾಕಂದ್ರೆ ಇಂಗಳಿ ಗ್ರಾಮಸ್ಥರೇ ಮನವಿ ಕೊಟ್ಟಿದ್ರಿ, ನೀವು ಶಾಲೆಗೆ ಮಕ್ಕಳಿಗೆ ತೊಂದರೆ ಆಗೋದ ಜಳಕಕ್ಕೆ ಬೇಕನ್ನೋಂಥ ಸೋಲಾರ್ನ ಮಾಡಿದ್ದೀನಿ ನಾನು. ಅದೇ ರೀತಿ ಬರುವಂಥ ದಿನ ಬಂದಾಗ ಏನು ಸಹಾಯ ಸಹಕಾರ ಬೇಕು ಪ್ರಾಮಾಣಿಕವಾಗಿ ಮಾಡೋಣ ಅನ್ನೋಂಥ ಮಾತನ್ನು ಹೇಳಿ. ಯಾಕಂದ್ರೆ ಹೇಳೋಕಿನ ಮಾಡೋದು ಚಲೋ ಅಂತ, ಅದಕ್ಕೆ ಮಾಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿ ಎಲ್ಲರಿಗೂ ವಂದಿಸಿ ನಾನು